ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿಂಟೂಸ್ ಅಡಿಗೆ ಮನೆ. ನಾನಿವತ್ತು ನಿಮಗೆ ಆರೋಗ್ಯಕರವಾಗಿರುವಂತಹ ಕೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೇಕಲ್ಲಿ ನಾನು ಯಾವುದೇ ರೀತಿಯಾದ ಬೆಲ್ಲ, ಸಕ್ಕರೆ ಅಥವಾ ಮೈದಾ ಹಿಟ್ಟನ್ನು ಬಳಸ್ದಲೇ ಗೋಧಿ ಹಿಟ್ಟು ಮತ್ತು ಡೇಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕೇಕ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಈ ಕೇಕ್ ಏನಿದೆ, ಡೇಟ್ಸ್ ಕೇಕು, ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತಿರ್ತೀರಾ ಅವರಿಗಂತೂ ಸೂಪರ್ ಆಗಿರುತ್ತೆ ಈ ಕೇಕು. ಯಾಕಂದರೆ ಯೂಶಲಿ ಏನಾಗುತ್ತೆ, ನಾವು ಈ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವೀಟ್ ಕ್ರೇವಿಂಗ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಈ ರೀತಿ ಹೆಲ್ದಿ ಆಗಿರುವಂಥ ಸ್ವೀಟ್ಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಬನ್ನಿ ಈಗ ತಡ ಮಾಡ್ದಲೇ ಡೇಟ್ಸ್ ಕೇಕ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ಅದರೊಳಗಿರೋವಂಥ ಬೀಜನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾವು ಡೇಟ್ಸ್ನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎಲ್ಲ ಕೇಕಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಮೆಜರ್ ಮಾಡ್ಕೋಬೇಕಾಗತ್ತೆ. ಈಗ 1 ಕಪ್ಪಷ್ಟು ಬಿಸಿ ಹಾಲನ್ನು ಹಾಕಿ ಇದನ್ನು ಅರ್ಧ ಗಂಟೆ ನೆನೆ ಹಾಕ್ಬಿಡೋಣ. ಯಾಕಂದರೆ ನೆಂದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ನೆನೀತಾ ಇರಲಿ. ಅಷ್ಟರೊಳಗೆ ಒಂದು ಕೇಕ್ ಮೌಲ್ನ ತೊಗೊಂಡು ಆ ಮೌಲ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಗೋಧಿ ಹಿಟ್ಟನ್ನೆಲ್ಲ ತೆಗಿಬೇಕಾಗತ್ತೆ. ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿರೋ ದಪ್ಪ ತಳ ಇರೋವಂಥ ನಿಮ್ಮ ಹತ್ರ ಯಾವ ಪಾತ್ರೆ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಇವತ್ತು ಅವನಲ್ಲಿ ಮಾಡ್ತಾ ಇದ್ದೀನಿ, ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನಾರ್ಮಲ್ ಆಗಿ ದಪ್ಪ ತಳ ಇರೋವಂಥ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದಾಗತ್ತೆ. ಈಗ ಡೇಟ್ಸು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು ಇದು. ಅಲ್ಲಿ ತನಕ ಚೆನ್ನಾಗಿ ರುಬ್ಕೊಳ್ಳೋಣ. ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ನೀವು ನೆನೆ ಹಾಕಿಲ್ಲ ಅಂತ ಹೇಳಿದ್ರೆ ಹಾಗೆ ಗಟ್ಟಿ ಗಟ್ಟಿ ಸಿಕ್ಬಿಡುತ್ತೆ. ಸೊ ಈ ರೀತಿ ನೋಡಿ ಪೇಸ್ಟ್ ಆಗಿದೆ. ಈಗ ಇದನ್ನು ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಹಾಕಿದ್ಮೇಲೆ ನಾವು ಯಾವ ಕಪ್ಪಲ್ಲಿ ಡೇಟ್ಸ್ ತೊಗೊಂಡಿರ್ತೀವಿ, ಹಾಲು ಡೇಟ್ಸ್ ಎಲ್ಲ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ನಾರ್ಮಲ್ ಆಗಿ ಮನೆಯಲ್ಲಿ ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಆ ಎಣ್ಣೆನ ಹಾಕಿ ಒಂದು ವಿಸ್ಕರ್ ಅಥವಾ ಸ್ಪೂನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮತ್ತು ಡೇಟ್ಸ್ ಪೇಸ್ಟು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಆದಮೇಲೆ ಒಂದು ಜರಡಿನ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದನ್ನ ಹಾಕಿ ಚೆನ್ನಾಗಿ ಜರಡಿ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕೇಕ್ಗಳಲ್ಲಿ ಗಂಟಾಗೋದಿಲ್ಲ. ನಾವು ಮಿಕ್ಸ್ ಮಾಡಬೇಕಾದ್ರೆ ಜರಡಿ ಹಿಡಿಲಿಲ್ಲ ಅಂತ ಹೇಳಿದ್ರೆ ಗಂಟುಗಳಾಗ್ಬಿಡುತ್ತೆ, ಆವಾಗ ಕೇಕ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ಒಂದ್ಸಲ ಮಿಕ್ಸ್ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಯಾವ ರವೆ ಇರುತ್ತೆ ಅದನ್ನ ಹಾಕೋಬಹುದು. ರವೆನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಇದು ಮಿಕ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಆಯಿತು ಅನ್ಸಿದ್ರೆ ಮತ್ತೆ ಹಾಲನ್ನ ಹಾಕೋಬಹುದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಗಟ್ಟಿ ಆಗಿದೆ. ಈಗ ಇದಕ್ಕೆ ಮತ್ತೆ 1/4 ಕಪ್ಪಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಲನ್ನ ಹಾಕೋಬೇಕು, ಯಾಕಂದರೆ ಇದು ತುಂಬ ತೆಳು ಆಗಬಾರ್ದು. ತೆಳು ಆದರೆ ಕೇಕು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಮತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದರೆ ನೋಡಿ ಈ ರೀತಿ ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಇರಬಾರ್ದು. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಬಾಣಲಿಲಿ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಬಾದಾಮಿ ಗೋಡಂಬಿನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ವಾಲ್ನಟ್ಟು, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಇದು ಮಿಕ್ಸ್ ಆದಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೇಕ್ ಟಿನ್ನು, ಅದಕ್ಕೆ ಈ ಬ್ಯಾಟರ್ನ ಹಾಕೊಂಡು ನಾವು ಬೇಕ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಓವನ್ನ 180 ಡಿಗ್ರಿಲಿ 10 ಮಿನಿಟ್ಸು ಪ್ರೀ ಹೀಟ್ ಮಾಡಿದ್ದೀನಿ. ನಿಮ್ಮ ಹತ್ರ ಓವನ್ ಇಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಓವನ್ ಇಲ್ದಲೆ ಯಾವ ರೀತಿ ಕೇಕ್ ಮಾಡೋದು ಅಂತೇಳಿ ವಿಡಿಯೋನ ಹಾಕಿದ್ದೀನಿ. ಅದ್ರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈಗ ಇದನ್ನ 1-2 ಸಲ ಈ ರೀತಿ ಟ್ಯಾಪ್ ಮಾಡಬೇಕು. 1-2 ಸಲ ಬಡಿದ್ರೆ ಅದರಲ್ಲಿರುವಂಥ ಏರ್ ಬಬಲ್ಸ್ ಎಲ್ಲ ಬಂದ್ಬಿಡುತ್ತೆ. ಏರ್ ಏನಾದ್ರು ಇದ್ರೆ ಅದೆಲ್ಲ ರಿಲೀಸ್ ಆಗುತ್ತೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ಮೇಲ್ಗಡೆಗೂ ಕೂಡ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ಓವನ್ ಒಳಗೆ ನಾನು 180 ಡಿಗ್ರಿಲಿ 30 ನಿಮಿಷಗಳ ಕಾಲ ನಾನು ಬೇಕ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಗ್ಯಾಸ್ ಸ್ಟವ್ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇನೆ. ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದರೊಳಗೆ ಒಂದು ಸ್ಟ್ಯಾಂಡ್ನ ಇಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಪ್ರೀಹೀಟ್ ಮಾಡಿ. 10 ನಿಮಿಷ ಆದಮೇಲೆ ಅದು ಮುಚ್ಚಳ ತೆಗೆದ್ಬಿಟ್ಟು ನಾವೇನು ಕೇಕ್ ಬ್ಯಾಟರ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ ಆ ಪಾತ್ರೆನ ಅದರೊಳಗಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆಗಳ ಕಾಲ ಬೇಕ್ ಮಾಡಬೇಕಾಗುತ್ತೆ. ಒಂದ್ಸಲ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ಹೊರಗೆ ತೆಗ್ದು ಒಂದು ನೈಫ್ನ ತಗೊಂಡು ಈ ರೀತಿ ಚುಚ್ಚಿ ನೋಡೋದ್ರಿಂದ ನಿಮಗೆ
ಹಿಟ್ಟು ಸ್ವಲ್ಪನೂ ಕೂಡ ನೈಫ್ ಮೇಲೆ ಚಾಕು ಮೇಲೆ ಅಂಟಿರಬಾರ್ದು, ಆವಾಗ ಕೇಕ್ ರೆಡಿ ಆಗಿದೆ ಅಂತೇಳಿ. ಈಗ ಇದು ರೆಡಿ ಆಗಿದೆ. ಅಕಸ್ಮಾತ್ ಏನಾದ್ರು ಹಿಟ್ಟು ಅಂಟುತ್ತಿದ್ರೆ ಇನ್ನೊಂದು 10 ನಿಮಿಷ ಬೇಕ್ ಮಾಡಿದ್ರೆ ಆಯಿತು. ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ನೈಫ್ನ ತಗೊಂಡು ಈ ರೀತಿ ಸೈಡ್ನೆಲ್ಲ ಬಿಡಿಸ್ಕೋಬೇಕು. ಈ ರೀತಿ ಸೈಡ್ನೆಲ್ಲ ಬಿಡಿಸೋದ್ರಿಂದ ಕೇಕ್ ನೀಟಾಗಿ ಬರುತ್ತೆ. ಈಗೆಲ್ಲ ಬಿಡಿಸಾದ್ಮೇಲೆ ಒಂದು ಪ್ಲೇಟ್ನ ತಗೊಂಡು ಪ್ಲೇಟಿಗೆ ಇದನ್ನ ಉಲ್ಟಾ ಹಾಕಿ ಒಂದೆರಡು ಸಲ ಬಡಿದ್ರೆ ಸಾಕು, ಚೆನ್ನಾಗಿ ಕೇಕು ಅನ್ಮೋಲ್ಡ್ ಆಗಿಬಿಡುತ್ತೆ. ಒಂದು ಸ್ವಲ್ಪನೂ ತಳ ಹಿಡ್ದಿರೋದಿಲ್ಲ. ನೀವೇ ನೋಡಿ ಹೇಗೆ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕೇಕ್ ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಸ್ವೀಟ್ ಕೂಡ ಅಷ್ಟೇ ತುಂಬ ಮೈಲ್ಡ್ ಆಗಿರುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಒಂದು 4 ಡೇಟ್ಸ್ನ ಎಕ್ಸ್ಟ್ರಾ ಹಾಕೊಳ್ಳಿ. ನೋಡಿ ಈ ರೀತಿ ಕೇಕ್ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಡಯಟ್ ಮಾಡೋರಿಗಂತೂ ಕೇಕ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಹೆಲ್ದಿಯಾಗಿ ಕೇಕ್ ಮಾಡ್ಕೊಂಡು ತಿಂದರೆ ನಿಮಗೆ ಕೇಕ್ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೆಲ್ದಿಯಾಗಿ ತಿಂದೆ ಅನ್ನೋದು ಕೂಡ ಇರುತ್ತೆ. ಅನ್ಹೆಲ್ದಿಯಾಗಿ ಏನು ತಿನ್ನಲಿಲ್ಲ, ನಾನು ಹೆಲ್ದಿಯಾಗಿ ತಿಂದೆ ಅನ್ನೋದು ಕೂಡ ಬರುತ್ತೆ. ನೋಡಿ ಕೇಕ್ದು ಟೆಕ್ಸ್ಚರ್ ಹೆಂಗಿದೆ ಅಂತೇಳಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ಕೂಡ ಬೇಕಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.